This video is made for educational and information purpose. Please make your own research before you ಹಲೋ apply. ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂದೇಶ್ ಜಾಬ್ಸ್ ಅಂಡ್ ಮೋಟಿವೇಶನ್. ಗೈಸ್, ಇವತ್ತಿನ ವಿಡಿಯೋಲಿ ನಾನು ಟೆಕ್ ಮಹೀಂದ್ರ ಕಡೆಯಿಂದ ಮನೆಯಿಂದ ಕೆಲಸ ಮಾಡುವ ಅವಕಾಶ ಅನ್ನೋದು ನಮಗೆ ಬಿಟ್ಟಿದ್ದಾರೆ. ಅದರ ಬಗ್ಗೆ ಮಾಹಿತಿ ಅನ್ನೋದು ಕೊಡ್ತಿದ್ದೀನಿ ಗೈಸ್. ಅದಕ್ಕಿಂತ ಮುಂಚೆ ನಾನು ಜಾಬ್ಸ್ ವೀಡಿಯೋಸ್ ಬಿಡ್ತಿದ್ನಲ್ಲ, ಅವಾಗ ನಾನು ಅಪ್ಲೈ ಮಾಡ್ತಿದ್ದೆ. ಇಲ್ಲಿ ನೋಡ್ಬೋದು ಗೈಸ್, ನನಗೆ ಶಾರ್ಟ್ ಲಿಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ನನಗೆ ಇಮೇಲ್ ಸಹ ಕಳಿಸಿದ್ದಾರೆ. ಇಮೇಲ್ ಮುಖಾಂತರ ನನಗೆ ಅವರು ಶಾರ್ಟ್ ಲಿಸ್ಟ್ ಮಾಡಿ ನನಗೆ ಇಮೇಲ್ ಸಹ ಕಳಿಸಿದ್ದಾರೆ ಗೈಸ್. ಸೊ ನೀವು ಅಷ್ಟೇ ರೆಸ್ಯೂಮ್ನ ಅಪ್ಡೇಟ್ ಮಾಡಿಕೊಂಡು ನಂತರ ನೀವು ಜಾಬ್ಸ್ಗೆ ಅಪ್ಲೈ ಮಾಡಿದ್ರೆ ನಿಮ್ಮ ಪ್ರೊಫೈಲ್ ಸಹ ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ನೀವು ಅವರ ರಿಕ್ವೈರ್ಮೆಂಟ್ಸ್ಗೆ ಪ್ರಕಾರ ರೆಸ್ಯೂಮ್ ಅನ್ನೋದು ಕ್ರಿಯೇಟ್ ಮಾಡ್ಕೋಬೇಕಾಗಿರುತ್ತೆ. ನಿಮ್ಗೆ ಏನಾದರೂ ರೆಸ್ಯೂಮ್ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಬಂದಿಲ್ಲ ಅಂದರೆ ನನ್ನ ವೀಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೈಪ್ ಮಾಡಿ, 3 ಜನಕ್ಕೆ ಶೇರ್ ಮಾಡಿ, ನಂತರ ನನಗೆ ಆ ಸ್ಕ್ರೀನ್ಶಾಟ್ಸ್ನ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಟ್ರೆ ನಾನು ನಿಮಗೆ ಆ ಜಾಬ್ಗೆ ಸೂಟ್ ಆಗುವಂತಹ ರೆಸ್ಯೂಮ್ ಅನ್ನೋದು ಬಿಲ್ಡ್ ಮಾಡಿಕೊಡ್ತೀನಿ. ಸೊ ದಟ್ ನಿಮ್ಗೆ ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ ಅನ್ನೋದು ತುಂಬಾ ಇರುತ್ತೆ ಸ್ನೇಹಿತರೆ. ಯಾರೂ ಅಷ್ಟು ಮಿಸ್ ಮಾಡ್ಕೊಳ್ಳೋಕ್ಕಂತೂ ಹೋಗಬೇಡಿ. ನೌಕರಿ ಜಾಬ್ಸ್ ಅಂತ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ನೌಕರಿಯಲ್ಲಿ ತುಂಬ ಜನಕ್ಕೆ ಜಾಬ್ಸ್ ಅನ್ನೋದು ಸಿಕ್ಕಿದೆ. ನಾನು ಪ್ರೂಫ್ ಸಹ ಹಾಕಿದ್ದೀನಿ. ಈಗ ನೀವು ಚೆಕ್ ಮಾಡ್ಬೋದು. ಶಾರ್ಟ್ ಲಿಸ್ಟ್ ಅಂತ ನಮಗೆ ಅಲ್ಲಿ ಕ್ಲಿಯರಾಗಿ ನೋಡಿಸ್ತಾರೆ. ಮತ್ತೆ ಶಾರ್ಟ್ ಲಿಸ್ಟ್ ಆಗಿಲ್ಲ ಅಂದರೆ ಅದನ್ನು ಸಹ ನಮಗೆ ನೋಡಿಸ್ತಾರೆ ಸ್ನೇಹಿತರೆ. ಓಕೆನಾ? ನಾನು ಅಫಿಷಿಯಲ್ ಸೋರ್ಸ್ ಆಗಿರುವಂತಹ ವೆಬ್ಸೈಟ್ಸಲ್ಲಿ ಮಾತ್ರನೇ ಜಾಬ್ಸ್ ಅನ್ನೋದು ತರೋದು. ಸೊ ಇಂಟ್ರೆಸ್ಟ್ ಇದ್ದರೆ ನೀವು ಒಮ್ಮೆ ರಿಸರ್ಚ್ ಮಾಡಿ ನಂತರ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇವತ್ತಿನ ವಿಡಿಯೋಲಿ ನಾನು ನಿಮಗೆ ಟೆಕ್ ಮಹೀಂದ್ರಾಯಿಂದ ಮನೆಯಿಂದ ಕೆಲಸ ಮಾಡುವ ಅವಕಾಶ ಬಗ್ಗೆ ಮಾಹಿತಿ ಅನ್ನೋದು ಕೊಡ್ತಿದ್ದೀನಿ ಗೈಸ್. ಇದಕ್ಕೆ 12th ಪಾಸ್ ಅಂದರೆ PUC ಪಾಸ್ ಆಗಿದ್ದರೆ ಸಾಕಂತೆ. 18,000ವರೆಗೂ ಕೊಡ್ತಾರಂತೆ. ಮತ್ತು ವಾರಕ್ಕೆ ಬರೀ 5 ದಿನ ಕೆಲಸ ಇರುತ್ತೆ ಗೈಸ್. 2 ಡೇಸ್ ನಿಮಗೆ ಲೀವ್ ಅನ್ನೋದು ಇರುತ್ತೆ. ಟೆಕ್ ಮಹೀಂದ್ರ ಬಿಗ್ಗೆಸ್ಟ್ ಕಂಪ್ನಿ. ಅವರು ನಮಗೆ ಫ್ರೆಷರ್ಸ್ನ ಹೈರ್ ಮಾಡ್ತಿದ್ದಾರೆ. ಫ್ರೆಷರ್ಸ್ಗೆಲ್ಲ ಇವರು ಜಾಬ್ಸ್ ಅನ್ನೋದು ಕೊಡ್ತಾರೆ ಸ್ನೇಹಿತರೆ. ಇಷ್ಟು ಬಿಗ್ಗೆಸ್ಟ್ ಕಂಪ್ನಿ ನಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಅದು ಫ್ರೆಷರ್ಸ್ಗೆ ಕೊಡ್ತಿದ್ದಾರೆ. ಎಷ್ಟು ಒಳ್ಳೆ ಅಡ್ವಾಂಟೇಜ್ ಅಲ್ವಾ? ಸೊ ದಟ್ ನೀವು ಸ್ಕಿಲ್ ಸಹ ಇಂಪ್ರೂವ್ ಮಾಡಿಕೊಂಡು ಮತ್ತೆ ಇನ್ನೂ ಬಿಗ್ಗೆಸ್ಟ್ ಕಂಪ್ನೀಸ್ಗೆ ನೀವು ವರ್ಕ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ ಸ್ನೇಹಿತರೆ. ಓಕೆ, ತಡ ಮಾಡಿದೆ ವಿಡಿಯೋನ ಶುರು ಮಾಡ್ತೀನಿ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿದ್ರೆ ಲಿಂಕ್ ಸಿಗುತ್ತೆ. ಲಿಂಕ್ ಸಿಕ್ಕಿಲ್ಲ ಅಂದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಹಾಕಿ, ರೆಸ್ಯೂಮ್ ಬೇಕು ಅಂದರೆ ಕಮೆಂಟ್ಸಲ್ಲಿ ರೆಸ್ಯೂಮ್ ಅಂತ ಹಾಕಿ, ಪರ್ಸನಲ್ ಆಗಿ ಸಹ ನಾನು ನಿಮಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ಓಕೆ, ಅದನ್ನು ಲಿಂಕ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ಇದು ಅಫಿಷಿಯಲ್ ಸೋರ್ಸ್ ಆಗಿರುವಂತಹ ನೌಕರಿಯಲ್ಲಿ ಇವರು ಬಿಟ್ಟಿರೋದು. ಇಲ್ಲಿ ನೋಡ್ಬೋದು ಗೈಸ್, ಟೆಕ್ ಮಹೀಂದ್ರ ಅಂತ ಅವರ ಕಂಪ್ನಿ ಲೋಗೋ ಸಹ ಕೊಟ್ಟಿದ್ದಾರೆ. ಅರ್ಜೆಂಟ್ ಲಿಮಿಟೆಡ್ ವ್ಯಾಕೆನ್ಸಿ ಫಾರ್ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ. ಟೆಕ್ ಮಹೀಂದ್ರ ಕಂಪನಿ ಆಗಿರುತ್ತೆ. ರಿವ್ಯೂಸ್ ಸಹ ಅಷ್ಟೇ 44.3K ರಿವ್ಯೂಸ್ ಅನ್ನೋದು ಕೊಟ್ಟಿದ್ದಾರೆ ಅಂತೆ. ಆಲ್ರೆಡಿ 100+ ಅಪ್ಲಿಕೆಂಟ್ಸ್ ಈ ಜಾಬ್ಗೆ ಅಪ್ಲೈ ಮಾಡಿದ್ದಾರಂತೆ ಸ್ನೇಹಿತರೆ. 5 ಡೇಸ್ ಆಗಿದೆ ಈ ಜಾಬ್ ಅನ್ನೋದು ಬಿಟ್ಟು. ಜಾಬ್ ಡೀಟೇಲ್ಸಲ್ಲಿ ಹೈಲೈಟ್ಸಲ್ಲಿ ಚೆಕ್ ಮಾಡ್ಬೋದು. ಹೈಯರ್ ಸೆಕೆಂಡರಿ ಪಾಸ್ ವಿತ್ 6 months BPO ವಾಯ್ಸ್ ಎಕ್ಸ್ಪೀರಿಯನ್ಸ್ ಇನ್ ಹಿಂದಿ ಆ್ಯಂಡ್ ಇಂಗ್ಲೀಷ್, ನೋ ಮ್ಯಾಜರ್ MTI ಅಂತ ಕೊಟ್ಟಿದ್ದಾರೆ ಗೈಸ್. ನಿಮ್ಮದು ಹೈಯರ್ ಸೆಕೆಂಡರಿ ಅಂದರೆ PUC ಆಗಿದ್ರು ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು ಗೈಸ್. ಮತ್ತು ನಿಮ್ಗೆ ಏನಾದರೂ 6 months ಅಟ್ಲೀಸ್ಟ್ ಏನಾದರೂ ಎಕ್ಸ್ಪೀರಿಯನ್ಸ್ ಇದೆ ಅಡ್ವಾಂಟೇಜ್ ಅಂತಲೇ ಕೊಟ್ಟಿದ್ದಾರೆ. ಅದು ಇಲ್ಲ ಫ್ರೆಷರ್ಸ್ ಅಂದ್ರೂ ಅಪ್ಲೈ ಮಾಡ್ಬೋದು, ಕ್ಲಿಯರಾಗಿ ಕೊಟ್ಟಿದ್ದಾರೆ ಗೈಸ್. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಮತ್ತು ರೊಟೇಷನಲ್ ಶಿಫ್ಟ್ ಅನ್ನೋದು ನಿಮಗೆ ಇರುತ್ತಂತೆ. 0 to 5 years ಅಂತ ಕೊಟ್ಟಿದ್ದಾರೆ ನೋಡಿ. 5 yearsವರೆಗೂ ಎಕ್ಸ್ಪೀರಿಯನ್ಸ್ ಇದು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಅಂತ ಹೇಳಿ ಕೊಟ್ಟಿದ್ದಾರೆ. ಮತ್ತು ಸ್ಯಾಲ್ರಿ ಸಹ ಕೊಟ್ಟಿದ್ದಾರೆ. ಹೈರಿಂಗ್ ಆಫೀಸ್ ಲೊಕೇಟ್ ಇರೋದು ಕೋಲ್ಕತ್ತಾ ಅಂತೆ. ಬಟ್ ದಿಸ್ ಏನು ರಿಮೋಟ್ ಜಾಬ್ ಆಗಿರುತ್ತೆ ಗೈಸ್. ನಿಮ್ಗೆ ಏನಾದರೂ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಬಂದರೆ, ಹಿಂದಿ ಲ್ಯಾಂಗ್ವೇಜ್ ಏನಾದರೂ ಮಾತಾಡೋಕ್ಕೆ ಬಂದರೆ, ಡೊಮೆಸ್ಟಿಕ್ ವಾಯ್ಸಲ್ಲಿ ಕಸ್ಟಮರ್ ಕೇರ್ ಅದರಲ್ಲಿ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಅಡ್ವಾಂಟೇಜ್ ಅಂತಲೇ ಕೊಟ್ಟಿದ್ದಾರೆ. ಜಾಬ್ ಡಿಸ್ಕ್ರಿಪ್ಷನಲ್ಲಿ ನೋಡ್ಬೋದು ವಾಟ್ ಯು ವಿಲ್ ಡೂ ಅಲ್ಲಿ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸಲ್ಲಿ ಜಾಬ್ ಓಪನಿಂಗ್ ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟ್ ಅನ್ನೋ ರೋಲ್ಗೆ ಇವರು ನಿಮ್ಮನ್ನು ಹೈರ್ ಮಾಡ್ತಿದ್ದಾರೆ. ವಾಯ್ಸ್ ಪ್ರೊಸೆಸ್ ಆಗಿರುತ್ತೆ ಹಿಂದಿ ಆ್ಯಂಡ್ ಇಂಗ್ಲೀಷ್ ಅಂತ ಕೊಟ್ಟಿದ್ದಾರೆ. ಓಕೆ, ಮತ್ತು ಇದು 100% ವರ್ಕ್ ಫ್ರಮ್ ಹೋಮ್ ಅಂತ ಸಹ ಕೊಟ್ಟಿದ್ದಾರೆ. ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟ್ ರೋಲ್ ಆಗಿರುತ್ತೆ, ಅದನ್ನೇ ಕೊಟ್ಟಿದ್ದಾರೆ ಗೈಸ್. ಇಲ್ಲಿ ನೀವು ಚೆಕ್ ಮಾಡ್ಬೋದು. ನಿಮ್ಮ ರೋಲ್ ಏನಾಗಿರುತ್ತೆ ಅಂದರೆ ಕಸ್ಟಮರು ಕ್ವೈರೀಸ್ ಅಂತ ರಿಸಾಲ್ವ್ ಮಾಡಬೇಕಾಗಿರುತ್ತೆ. ಕಸ್ಟಮರ್ಸ್ ಏನಾದರೂ ಡೌಟ್ಸ್ ಇರುತ್ತಲ್ಲ, ಅವ್ರು ಬರ್ತಾರಲ್ಲ, ಅವ್ರದ್ದು ಪ್ರಾಬ್ಲಮ್ಸ್ನ ನೀವು ರಿಸಾಲ್ವ್ ಅನ್ನೋದು ಮಾಡಬೇಕಾಗಿರುತ್ತೆ. ಫಿಕ್ಸ್ ಸ್ಯಾಲ್ರಿ ಅನ್ನೋದು ಇರುತ್ತೆ ಅಂತ ಸ್ನೇಹಿತರೆ. ನಿಮಗೆ 12th ಪಾಸ್ ಆಗಿದ್ದರೆ ಸಾಕು ಅಂತ ಕೊಟ್ಟಿದ್ದಾರೆ. ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ಗೆ ಇವರು ಮಿನಿಮಮ್ ಎಕ್ಸ್ಪೀರಿಯನ್ಸ್ ಇರೋರು ಡಾಕ್ಯುಮೆಂಟ್ಸ್ ಲೈಕ್ ಆಫರ್ ಲೆಟರ್, ಲಾಸ್ಟ್ 3 months ಆಫ್ ಪೇ ಸ್ಲಿಪ್ಸ್, ರಿಲೀಸ್ ಲೆಟರ್ ಎಲ್ಲ ಇರಬೇಕು ಅಂತ ಕೊಟ್ಟಿದ್ದಾರೆ. ಫ್ರೆಷರ್ಸ್ ಆರ್ ಆಲ್ಸೋ ವೆಲ್ಕಮ್ ಅಂತ ಕೊಟ್ಟಿದ್ದಾರೆ ಗೈಸ್. 5 days ವರ್ಕಿಂಗ್ ಇರುತ್ತೆ ನಿಮಗೆ, 2 days ಲೀವ್ ಅನ್ನೋದು ಇರುತ್ತಂತೆ. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ನೋಡಿದ್ರೆ 40 yearsವರೆಗೂ ಅಪ್ಲೈ ಮಾಡ್ಕೋಬೋದು ಅಂತಲೇ ಕೊಟ್ಟಿದ್ದಾರೆ ಗೈಸ್. ಎಕ್ಸಲೆಂಟ್ ಆಗಿರುವ ಸ್ಕಿಲ್ಸ್ ಅನ್ನೋದು ಬೇಕಾಗಿರುತ್ತಂತೆ. ಮದರ್ ಟಂಗ್ ಲ್ಯಾಂಗ್ವೇಜ್ ಬಂದರೂ ಅಡ್ವಾಂಟೇಜ್ ಅಂತಲೇ ಕೊಟ್ಟಿದ್ದಾರೆ ಗೈಸ್. ಓಕೆ, ಮತ್ತು ನೀವು ಯಾವುದೇ ಲೈಕ್ ಫ್ಲಿಪ್ಕಾರ್ಟ್ ಇಂಟರ್ವ್ಯೂನ ಲಾಸ್ಟ್ 3 monthsಲ್ಲಿ ಅಟೆಂಡ್ ಮಾಡಿರ್ಬೋದು ಅಂತ ಕೊಟ್ಟಿದ್ದಾರೆ ಗೈಸ್. ಓಕೆ, ಮತ್ತು ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ಗೆ ಒಂಥರ ಸ್ಯಾಲ್ರಿ ಅನ್ನೋದು ಕೊಡ್ತಾರಂತೆ. ಫ್ರೆಷರ್ಸ್ಗೆ ಬೇರೆ ಸ್ಯಾಲ್ರಿ ಅನ್ನೋದು ಇರುತ್ತೆ, ಅದನ್ನು ಸಹ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಗೈಸ್. ಮತ್ತು ಸಿಸ್ಟಮ್ ರಿಕ್ವೈರ್ಮೆಂಟ್ಸಲ್ಲಿ ನೋಡ್ಬೋದು. ಸಿಸ್ಟಮ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ಕ್ಲಿಯರಾಗಿ ಫುಲ್ ಡೀಟೇಲ್ಸ್ ಅನ್ನೋದು ಕೊಟ್ಟಿದ್ದಾರೆ ಗೈಸ್. ಯಾವ ಥರ ಸಿಸ್ಟಮ್ ಇರಬೇಕು ಏನು ಅಂತ. ಈ ಕಂಪ್ನಿಯವರು ಯಾವುದೇ ರೀತಿ ಸಿಸ್ಟಮ್ಸ್ ಅನ್ನೋದು ಪ್ರೊವೈಡ್ ಮಾಡಲ್ಲ, ನೀವೇ ಅರೇಂಜ್ ಅನ್ನೋದು ಮಾಡ್ಕೋಬೇಕಾಗಿರುತ್ತೆ. ಅದನ್ನು ಸಹ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಗೈಸ್. ನಾನೇನು ರಿಕಮೆಂಡ್ ಮಾಡ್ತೀನಿ ಅಂದರೆ ಫಸ್ಟ್ ನೀವು ಅಪ್ಲೈ ಮಾಡಿದ್ಮೇಲೆ ಶಾರ್ಟ್ ಲಿಸ್ಟ್ ಆಗಿದ್ದೀರಾ ಅಂತ ನಿಮಗೆ ಇಮೇಲ್
ಬರುತ್ತಲ್ಲ ನಂತರ ನೀವು ಲ್ಯಾಪ್ಟಾಪ್ ಅನ್ನೋದು ಅರೇಂಜ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಗೈಸ್. ಯಾಕಂದರೆ ಇದು ಬಿಗ್ಗೆಸ್ಟ್ ಕಂಪ್ನಿ ಟೆಕ್ ಮಹೀಂದ್ರ ಕಂಪ್ನಿ ಕಡೆಯಿಂದ ಒಳ್ಳೆ ಕಂಪ್ನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಓಕೆ, ಫ್ರೆಷರ್ಸ್ ಆಗಿರೋರಿಗೆ ಎಕ್ಸ್ಪೀರಿಯನ್ಸ್ ಆಗಿರೋರಿಗೆ ಈ ರೀತಿ ಡಾಕ್ಯುಮೆಂಟ್ಸ್ ಎಲ್ಲ ಬೇಕು ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ. ನೀವು ಒಮ್ಮೆ ಓದಿ ಸ್ನೇಹಿತರೆ. ಏನಾದರೂ ಡೌಟ್ಸ್ ಬಂದರೆ ನನಗೆ ಕಮೆಂಟ್ ಹಾಕಿದ್ರೆ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಓಕೆ, ಮತ್ತು ಡೈರೆಕ್ಟಾಗಿ ನೀವು HR ನಂಬರ್ ಸಹ ಕೊಟ್ಟಿದ್ದಾರೆ. ಆ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು, ಇಲ್ಲ ಇಮೇಲ್ ಆದರೂ ಮಾಡ್ಬೋದು ಅಂತ ಇಲ್ಲಿ ನಮಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ ಗೈಸ್. ಮತ್ತು ಫೋಟೋ ಇರಬೇಕಾಗಿರುತ್ತಂತೆ, ಮತ್ತು ಎಲ್ಲ ಕ್ಲಿಯರಾಗಿ ಫುಲ್ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ. ನೆಟ್ ಸ್ಪೀಡ್ ಎಷ್ಟಿರಬೇಕು ಅಂತ ಕೊಟ್ಟಿದ್ದಾರೆ. ನಾಯ್ಸ್ ಕ್ಯಾನ್ಸಲೇಷನ್ ಅನ್ನೋದು ಇರಬಾರ್ದಂತೆ, ಲೈಕ್ ನೀವು ಮಾತಾಡ್ತಾ ಇದ್ದಾಗ ವಾಯ್ಸ್ ಇರಬಾರ್ದಂತೆ. ಆಧಾರ್ ಕಾರ್ಡ್ ಫೋಟೋ ಫ್ರಂಟ್ ಬ್ಯಾಕ್ ಸೈಡ್ ಫೋಟೋ ಬೇಕು ಅಂತ ಕೊಟ್ಟಿದ್ದಾರೆ. ನಿಮ್ಮ ಕ್ಲಿಯರ್ ಸೆಲ್ಫಿ ಬೇಕಾಗಿರುತ್ತಂತೆ, ಆಧಾರ್ ಕಾರ್ಡ್ ಬೇಕಾಗಿರುತ್ತಂತೆ, ಅಪ್ಡೇಟ್ ಆಗಿರುವಂತಹ CV ಈಸ್ ಮ್ಯಾಂಡೇಟರಿ ಅಂತ ಕೊಟ್ಟಿದ್ದಾರೆ ಗೈಸ್. ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಸೆಲೆಕ್ಟ್ ಆದರೆ ಮೇಲ್ ಮುಖಾಂತರ ನೀವು ಡಾಕ್ಯುಮೆಂಟ್ಸ್ ಅನ್ನೋದು ಅವ್ರಿಗೆ ಕಳಿಸ್ಬೇಕಾಗಿರುತ್ತೆ ಅಂತ ಕೊಟ್ಟಿದ್ದಾರೆ ಗೈಸ್. ಓಕೆ, ಇಷ್ಟೆಲ್ಲ ಆದಮೇಲೆ ನಿಮಗೆ ಇಫ್ ಎವ್ರಿಥಿಂಗ್ ಈಸ್ ಓಕೆ ದೆನ್ ದೇ ವಿಲ್ ಶೇರ್ ಆನ್ ಅಸೆಸ್ಮೆಂಟ್ ಓವರ್ ಮೇಲ್. ಅಂದರೆ ಅಸೆಸ್ಮೆಂಟ್ ಓವರ್ ಮೇಲ್ ಅನ್ನೋದು ಕಳಿಸ್ತಾರಂತೆ. ಆ ಅಸೆಸ್ಮೆಂಟ್ ಎಲ್ಲ ಏನಾದರೂ ನೀವು ಪಾಸ್ ಆದರೆ ನಿಮಗೆ ಲಾಸ್ಟ್ ಒಂದು ರೌಂಡ್ ವರ್ಚುವಲ್ ಇಂಟರ್ವ್ಯೂ ಇರುತ್ತೆ. ಅದಾದಮೇಲೆ ಡೈರೆಕ್ಟ್ ನಿಮಗೆ ಕಂಪ್ನಿ ಅನ್ನೋದು ವರ್ಕ್ ಅನ್ನೋದು ಪ್ರೊವೈಡ್ ಮಾಡುತ್ತೆ, ಟ್ರೈನಿಂಗ್ ಅನ್ನೋದು ಶುರು ಮಾಡುತ್ತೆ ಗೈಸ್. ನಿಮಗೆ ಏನೂ ನಾಲೆಜ್ ಇಲ್ಲ ಅಂದರೂ ಪರವಾಗಿಲ್ಲ, ಯಾಕಂದರೆ ಅವರು ನಿಮಗೆ ಸ್ಕ್ರ್ಯಾಚಿಂದ ಹೇಳ್ಕೊಡ್ತಾರೆ ಟ್ರೈನಿಂಗ್. ಸೊ ಟ್ರೈನಿಂಗ್ನ ಕಲ್ತ್ಕೊಂಡು ಮತ್ತೆ ನೀವು ಜಾಬ್ ಅನ್ನೋದು ಮಾಡ್ಬೋದು. ಮತ್ತು ಅವ್ರ ಕಂಪ್ನಿ ಬಗ್ಗೆ ಡೀಟೇಲ್ಸ್ ಸಹ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ಟೆಕ್ ಮಹೀಂದ್ರ ಇಸ್ ಎ ಗ್ಲೋಬಲ್ ಕನ್ಸಲ್ಟಿಂಗ್ ಸರ್ವಿಸ್ ಆ್ಯಂಡ್ ಸಿಸ್ಟಮ್ಸ್ ಆಪ್ರೇಟರ್ಸ್ ಇನ್ ಓವರ್ 90+ ಕಂಟ್ರೀಸಲ್ಲಿ ಇವರು ಟೆಕ್ ಮಹೀಂದ್ರ ಕಂಪ್ನಿ ಅನ್ನೋದು ಇದೆ ಅಂತ ಸ್ನೇಹಿತರೆ. ಹೆಡ್ ಆಫೀಸ್ ಲೊಕೇಟ್ ಆಗಿರೋದು ಪುಣೆ ಮಹಾರಾಷ್ಟ್ರಲ್ಲಿ ಅಂತ ಕೊಟ್ಟಿದ್ದಾರೆ. ಮತ್ತು ರೇಟಿಂಗ್ ಸಹ ಕೊಟ್ಟಿದ್ದಾರೆ. ಟೆಕ್ ಮಹೀಂದ್ರ ಕಡೆಯಿಂದ ನಮಗೆ ಲೈಕ್ ತುಂಬ ವ್ಯಾಕೆನ್ಸೀಸ್ ಅನ್ನೋದು ಬರ್ತಾನೆ ಇರುತ್ತೆ. ಯಾಕಂದರೆ ಇದು ಬಿಗ್ಗೆಸ್ಟ್ ಕಾಮರ್ಸ್ ಕಂಪ್ನಿ ಇರೋ ಕಾರಣ ಇದು ವ್ಯಾಕೆನ್ಸೀಸ್ ಅನ್ನೋದು ತುಂಬ ಬಿಡ್ತಿರ್ತಾರೆ. ಸೊ ಬಿಟ್ಟಿದ ತಕ್ಷಣ ನೀವು ರಿಸರ್ಚ್ ಮಾಡಿ ಎಲ್ಲ ಕ್ಲಿಯರಾಗಿ ಅಪ್ಲೈ ಮಾಡ್ಕೋಬೇಕಾಗಿರುತ್ತೆ. ಫುಲ್ ಕೆಳಗಡೆಗೆ ಸ್ಕ್ರಾಲ್ ಮಾಡಿದ್ರೆ ಅಪ್ಲೈ ಆಪ್ಷನ್ ಸಿಗುತ್ತೆ ಸ್ನೇಹಿತರೆ. ಅದನ್ನು ಕ್ಲಿಕ್ ಮಾಡಿದ್ರೆ ಆಟೋಫಿಲ್ ಆಗಿ ಅಪ್ಲೈ ಆಗುತ್ತೆ. ನಂದು ಆಟೋಫಿಲ್ ಆಗಿದೆ, ಯಾಕಂದರೆ ನೌಕರಿ ಅಪ್ಲಿಕೇಶನ್ ಇದೆ ಅಲ್ವಾ, ಸೊ ಆಟೋಫಿಲ್ ಆಗಿದೆ. ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಮ್ಯಾನ್ಯಲಾಗಿ ಎಲ್ಲ ಟೈಪ್ ಮಾಡಿ ಮತ್ತು ಅಪ್ಲೈ ಮಾಡಬೇಕಾಗಿರುತ್ತೆ ಗೈಸ್. ಮತ್ತು ಯಾರೇ ಆಗಲಿ ₹1 ಕಟ್ಟಿ ಅಂದರೂ ಕಟ್ಟಕ್ಕೆ ಹೋಗಬೇಡಿ. ಆ ಥರ ಏನಾದರೂ ಹೇಳ್ತಿದ್ರೆ ಅದು ಫೇಕ್ ಅಂತ ನೀವು ತಿಳ್ಕೊಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ನಾನು ಸಹ ಅಪ್ಲೈ ಮಾಡಿದ್ದೆ. ಇಲ್ಲಿ ನೋಡ್ಬೋದು ಕಾಂಟ್ಯಾಕ್ಟ್ ಬೈ ಇಮೇಲ್ ಶಾರ್ಟ್ ಲಿಸ್ಟೆಡ್ ಅಂತ ಸಹ ನಮಗೆ ಕೊಟ್ಟಿದ್ದಾರೆ. ಓಕೆ ಗಾಯ್ಸ್, ಏನೇ ಡೌಟ್ಸ್ ಇದ್ದರೂ ಪ್ಲೀಸ್ ಕಮೆಂಟ್ ಹಾಕಿ. ಸಣ್ಣ ಪುಟ್ಟ ಕಮೆಂಟ್ಸ್ ಇದ್ದರೂ ಪರವಾಗಿಲ್ಲ, ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಅದೇ ರೀತಿ ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಹಾಕಿ, ಸೊ ದಟ್ ನಾನು ನಿಮಗೆ ಲಿಂಕ್ ಸಹ ಶೇರ್ ಮಾಡಿಕೊಡ್ತೀನಿ. ಫ್ರೀಯಾಗಿ ರೆಸ್ಯೂಮ್ ಬೇಕು ಅಂದರೆ ಗೊತ್ತಲ್ವಾ, ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೈಪ್ ಮಾಡಿ, ಸ್ಕ್ರೀನ್ಶಾಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ರೆ ಸಾಕು. ನಿಮಗೆ ಫ್ರೀಯಾಗಿ ರೆಸ್ಯೂಮ್ ಅನ್ನೋದು ಸಹ ನಾನು ಬಿಲ್ಡ್ ಮಾಡಿಕೊಡ್ತೀನಿ ಸ್ನೇಹಿತರೆ. ಓಕೆ ಗೈಸ್, ಯಾವುದೇ ಜಾಬ್ಗೆ ಆಗಲಿ ಕರೆಕ್ಟಾಗಿರುವಂತಹ ಇಮೇಲ್ ಅಡ್ರೆಸ್ ಮತ್ತು ಕರೆಕ್ಟಾಗಿರುವಂಥ ನಂಬರ್ ಕೊಟ್ಟರೆ ಮಾತ್ರ ಅವರು ನಿಮಗೆ ರೀಚ್ ಆಗೋಕ್ಕೆ ಸಾಧ್ಯ. ಸೊ ಕರೆಕ್ಟಾಗಿರುವಂತಹ ಇಮೇಲ್ ಅಡ್ರೆಸ್ ಮತ್ತು ನಂಬರ್ನ ಕೊಡೋಕ್ಕೆ ಟ್ರೈ ಮಾಡಿ ಗೈಸ್. ಓಕೆ, ಇಷ್ಟ ಇರುತ್ತೆ ಇವತ್ತಿನ ವೀಡಿಯೋಲಿ. ಖಂಡಿತ ಮುಂದಿನ ವೀಡಿಯೋಲಿ ಮತ್ತೆ ಸಿಗೋಣ. ಪ್ಲೀಸ್, ಎಲ್ಲ ತುಂಬ ಜನ ವೀಡಿಯೋಸ್ ನೋಡ್ತಿದ್ದಾರೆ ಬಟ್ ಯಾರೂ ಲೈಕ್ ಕೊಡ್ತಿಲ್ಲ. ಸೊ ಲೈಕ್ ಕೊಟ್ಟು ಚಾನಲ್ಗೆ ಸಪೋರ್ಟ್ ಮಾಡಿ ಗೈಸ್. ಮತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ಫುಲ್ ವೀಡಿಯೋ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಹಾಕಿ ರಿಪ್ಲೈ ಕೊಡ್ತೀನಿ. ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಥ್ಯಾಂಕ್ ಯು ಆ್ಯಂಡ್ ಬಾಯ್.